ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸ್ವಾಮಿ ಸಮರ್ಥ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಕೃಪಾದೃಷ್ಟಿ ನಿಮ್ಮೆಲ್ಲರ ಮೇಲಿರಲಿ ಅಂತ ಸ್ವಾಮಿಗೆ ಪ್ರಾರ್ಥಿಸ್ತೀನಿ. ಇವತ್ತು ನನ್ನ ಸ್ವಾಮಿ ಅನುಭವ ಹೇಳ್ತಾ ಇದ್ದೀನಿ. ಸ್ವಾಮಿಯ ಮೂಲಪೀಠವಾದ ಅಕ್ಕಲಕೋಟೆಗೆ ನಾವು ಮನೆಯವರೆಲ್ಲ ಮೊದಲನೇ ಸಲನೇ ದರ್ಶನಕ್ಕೆ ಹೋಗಿದ್ದೆವು. ಮೊದಲನೇ ಸಲ ಅಕ್ಕಲಕೋಟೆಗೆ ಹೋದಾಗ ಏನಾದರೂ ಒಂದು ಅನುಭವ ಎಲ್ಲರ ಜೊತೆನೂ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಜೊತೆ ಕೂಡ ಹಾಗೆ ಆಯಿತು. ಅಕ್ಕಲಕೋಟೆಯಲ್ಲಿ ಸ್ವಾಮಿಯ ದರ್ಶನ ಚೆನ್ನಾಗಿ ಆಯಿತು. ನಾವು ತಿರುಗಿ ಬರುವಾಗ ಒಂದು ಇನ್ಸಿಡೆಂಟ್ ನಡೆಯಿತು. ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬಂದ ಹುಡುಗ ನಮ್ಮದೇ ಟ್ರ್ಯಾಕ್ಟರ್ ತೆಗೆದುಕೊಂಡು ಮಿಸ್ ಬ್ಯಾಲೆನ್ಸ್ ಆಗಿ ಕಾಲುವೆಗೆ ಬಿದ್ದಿದ್ದ. ಟ್ರ್ಯಾಕ್ಟರ್ ಅಂತೂ ಚೂರು ಚೂರಾಗಿತ್ತು. ಆ ಹುಡುಗನ ಕಂಡೀಷನ್ ಕೂಡ ಸೀರಿಯಸ್ ಆಗಿತ್ತು. ಅಕ್ಕಲಕೋಟೆಯಿಂದ ನಾವು ಸ್ವಲ್ಪ ದೂರದಲ್ಲಿರುವ ಸೊಲ್ಲಾಪುರದ ತನಕ ಬಂದಾಗ ಒಂದೇ ಸಮನೆ ಫೋನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಿಸ್ಟರ್ ಹೇಳಿದರು, ನಮ್ಮ ಹೊಲದಲ್ಲಿ ಹೀಗೆ ಆಕ್ಸಿಡೆಂಟ್ ಆಗಿದೆ, ಟ್ರ್ಯಾಕ್ಟರ್ ಕಾಲುವೆಗೆ ಬಿದ್ದು ಹುಡುಗ ಸೀರಿಯಸ್ ಆಗಿದ್ದಾನೆ ಅಂತ. ನಾವು ಊರಿಗೆ ತಲುಪಲು ರಾತ್ರಿ 11:30 ಆಯಿತು. ಬೆಳಿಗ್ಗೆ ನಮ್ಮ ಹೊಲದಲ್ಲಿ ಮತ್ತೊಬ್ಬ ಕೆಲಸಕ್ಕೆ ಬರುವಂಥ ಕೆಲಸಗಾರ ಮನೆಗೆ ಬಂದು ಹೇಳಿದ, ಹುಡುಗನ ಕಂಡೀಷನ್ ಸೀರಿಯಸ್ ಆಗಿದೆ, ಟ್ರ್ಯಾಕ್ಟರ್ ಅಂತೂ ಪೂರ್ತಿ ಚೂರಾಗಿ ಹೋಗಿದೆ ಅಂತ. ನನ್ನ ಮಿಸ್ಟರ್ ಹಾಸ್ಪಿಟಲ್ಗೆ ಹೋದರು. ನನ್ನ ಕೋಪ ಸ್ವಾಮಿಯ ಮೇಲೆ. ನಾವು ಎಷ್ಟೊಂದು ಆನಂದದಿಂದ ನಿಮ್ಮ ದರ್ಶನಕ್ಕೆ ಬಂದ್ವಿ, ಇದೇನು ನೀವು ಮಾಡಿದ್ರಿ ಅಂತ. ನಾನು ಆ ದಿವಸ ಪೂಜೆ ಮಾಡಲಿಲ್ಲ, ತಿಂಡಿ ಊಟ ಏನೂ ಇಲ್ಲ, ಎಲ್ಲರೂ ಹಾಗೆ ಟೆನ್ಷನಲ್ಲಿ ಕೂತ್ಕೊಂಡ್ಬಿಟ್ವಿ. ಹಾಸ್ಪಿಟಲ್ನಿಂದ ಕಾಲ್ ಬಂತು, MRI CT ಸ್ಕ್ಯಾನಿಂಗ್ಗೆ ಆ ಹುಡುಗನನ್ನು ಕರೆದುಕೊಂಡು ಹೋಗಿದ್ದಾರೆ ಅಂತ. ಆ ಹುಡುಗನ ಮುರುಕ ನೋಡಲಾರದೆ ನನ್ನ ಮಿಸ್ಟರ್ ತಿರುಗಿ ಬಂದರು. ಟ್ರ್ಯಾಕ್ಟರ್ ಕಾಲುವೆಯಿಂದ ಮೇಲೆತ್ತಿದ್ರು. ರಿಪೇರಿ ಆಗೋ ಚಾನ್ಸ್ ಅಂತೂ ಇದ್ದಿರಲಿಲ್ಲ. ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಆ ಹುಡುಗನ ಸೊಂಟದಲ್ಲಿ ಫ್ರ್ಯಾಕ್ಚರ್ ಆಗಿದೆ, ಕಾಲಿನ ನರ ಕಟ್ ಆಗಿದೆ ಅಂತ ಹೇಳಿ ಮೇಜರ್ ಆಪರೇಷನ್ ಹೇಳಿದರು. ಯೂರಿನ್ನಲ್ಲಿ ಬ್ಲಡ್ ಲೀಕೇಜ್ ಆಗಿತ್ತು, ಬ್ಲಡ್ ಕೂಡ ಬರ್ತಾಯಿತ್ತು. ಇದರ ಜೊತೆ ಊರಿನ ಜನ ಕೂಡ ನನ್ನ ಮಿಸ್ಟರ್ಗೆ ಒಂದೇ ಸಮನೆ ಕಾಟ ಕೊಡ್ತಾಯಿದ್ರು. ನೀನು ಊರಲ್ಲಿಲ್ಲದೆ ಇರುವಾಗ ಕೆಲಸಕ್ಕೆ ಯಾಕೆ ಹೇಳಿದೆ ಅಂತ. ಆ್ಯಕ್ಚುಲಿ ಆ ಹುಡುಗ ತನ್ನ ಫ್ರೆಂಡ್ ಜೊತೆಗೆ ನಮ್ಮ ಹೊಲದಲ್ಲಿ ಕೆಲಸಕ್ಕೆ ಬಂದಿದ್ದ. ಅವನು ನಮ್ಮಲ್ಲಿ ಕೆಲಸಕ್ಕೆ ಬರೋ ವಿಷಯನೇ ನಮಗೆ ಗೊತ್ತಿರಲಿಲ್ಲ. ಮಿಸ್ಟರ್ ಒಂದು ದಿನ ಕಣ್ಣೀರಿಡುತ್ತಾ ಅಂದರು, ನಮ್ಮ ಟ್ರ್ಯಾಕ್ಟರ್ ರಿಪೇರಿ ಆಗದಿದ್ದರೂ ಪರವಾಗಿಲ್ಲ, ಆದರೆ ಆ ಹುಡುಗನಿಗೆ ಮಾತ್ರ ಏನೂ ಆಗಕೂಡದು. ಅವನ ಸೊಂಟದ ಆಪ್ರೇಷನ್ ಆಗಿದರೆ ಅವನು ಲೈಫ್ ಲಾಂಗ್ ವೀಕ್ ಆಗ್ತಾನೆ. ಕೈಕಾಲು ಫ್ರ್ಯಾಕ್ಚರ್ ಆದರೆ ಪರವಾಗಿಲ್ಲ, ಆದರೆ ಸೊಂಟಕ್ಕೆ ಏನೂ ಆಗಬಾರ್ದು. ಸೊಂಟದ ಆಪ್ರೇಷನ್ ಆಗದೇ ಇರೋ ಹಾಗೆ ಏನಾದರೂ ಆಗಬೇಕು ಅಂತ. ಲೈಫ್ ಲಾಂಗ್ ಇಲ್ಲ ಅಂದರೆ ಲೈಫ್ ಲಾಂಗ್ ನಮ್ಮ ತಲೆ ಮೇಲೆ ಅಪವಾದ ಹಾಗೇ ಇರುತ್ತೆ ಅಂತ ಅವರು ಕಣ್ಣೀರಿಡ್ತಾಯಿದ್ರು. ನಾನು ಸ್ವಾಮಿಗೆ ರಿಕ್ವೆಸ್ಟ್ ಮಾಡಿದೆ, ಏನಾದರೂ ಪವಾಡ ಮಾಡಿ, ಆದರೆ ಸೊಂಟದ ಆಪ್ರೇಷನ್ ಮಾತ್ರ ನೀವು ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ. ಯೋಗದಿಂದ ಅಕ್ಕಲಕೋಟದಿಂದ ಅಗರಬತ್ತಿ ತಿರುಗಿ ಬಂದಿತ್ತು. ಅದನ್ನೇ ಹಚ್ಚಿ ನಾನು ಶ್ರೀ ಸ್ವಾಮಿ ಚರಿತ್ರ ಸಾರಾಮೃತದ ಪಾರಾಯಣ ಮಾಡಿದೆ. ಅದರ ವಿಭೂತಿಯನ್ನು ಹಾಸ್ಪಿಟಲ್ಗೆ ಹೋಗಿ ಆ ಹುಡುಗನಿಗೆ ಹಚ್ಚಿ ಬಂದೆವು. ಈವ್ನಿಂಗ್ನಲ್ಲಿ ಕಾಲ್ ಬಂತು, ಹುಡುಗನನ್ನು ICUನಿಂದ ಹೊರಗೆ ತೆಗೆದಿದ್ರು ಅಂತ. ಯೂರಿನ್ನಲ್ಲಿ ಇನ್ಫೆಕ್ಷನ್ ಆಗಿದ್ದು ಕಡಿಮೆ ಆಯಿತು. ಆರ್ಥೋಪೆಡಿಕ್ ಡಾಕ್ಟರ್ ಕಡೆಗೆ ಟೆಸ್ಟ್ಗೆ ಹೋದರು. ಕಾಲಿನ ಮತ್ತು ಸೊಂಟದ ಆಪ್ರೇಷನ್ನ ನೆಸೆಸರಿ ಅಂತೂ ಏನೂ ಇಲ್ಲ ಅಂತ ಹೇಳಿದರು. ಕೈಗೆ ಮಾತ್ರ ಪ್ಲಾಸ್ಟರಿಂಗ್ ಮಾಡಿ ಕಳಿಸಿದರು. ಗುಡ್ಡದ ತರಹ ಸಂಕಟ ಎದುರಿಗೆ ಬಂದು ನಿಂತಿತ್ತು, ಆದರೆ ಸ್ವಾಮಿ ಅದನ್ನು ಬೆಣ್ಣೆ ತರಹ ಕರಗಿಸಿದರು. ಶ್ರದ್ಧೆಯಿಂದ ಭಕ್ತಿ ಮಾಡಿ ಸ್ವಾಮಿ ನಿಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ. ಶ್ರೀ ಸ್ವಾಮಿ ಸಮರ್ಥ.